ಓಂ ನಮಃ ಶಿವಾಯ. 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 ಎಲೈ ಅಸುರ ತಪಸ್ವಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನನ್ನು ಅನುಗ್ರಹಿಸಲು ಬಂದಿದ್ದೇನೆ. ಕಣ್ಬಿಟ್ಟು ನನ್ನತ್ತ ನೋಡು. ಪರಮೇಶ್ವರ, ದಯಾಸಾಗರ, ಶಂಕರ, ಶಶಿಧರ, ನಮೋ ನಮಃ, ನಮೋ ನಮಃ. ಭಕ್ತಾಗ್ರೇಸರ, ನೀನು ಅನೇಕ ವರ್ಷಗಳು ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿರುವೆ. ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ವರ ಕರುಣಿಸಲು ಬಂದಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು ಭಕ್ತ. ಧನ್ಯೋಸ್ಮಿ, ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ನಾನು ಯಾವುದೇ ವರವನ್ನ ಕೇಳಿದರೂ ನೀನು ಇಲ್ಲ ಎನ್ನುವುದಿಲ್ಲ ಅಲ್ಲವೇ ಪರಮೇಶ್ವರ? ಭಕ್ತ, ಭಕ್ತರು ಏನೇ ಕೇಳಿದರೂ ಇಲ್ಲವೆನ್ನದೆ ಕೊಡುವುದು ನನ್ನ ಸ್ವಭಾವ. ನಾನು ಯಾರಿಗೂ ನಿರಾಸೆಯನ್ನು ಮಾಡುವುದಿಲ್ಲ. ಹೌದು ತಂದೆ, ನೀನು ಭಕ್ತ ಪರಾಧೀನ, ಪರಮ ಕರುಣಾಳು. ಭಕ್ತರು ಬೇಡಿದ್ದನ್ನ ಇಲ್ಲವೆನ್ನದೆ ಕೊಡುವ ದಯಾಮಯ ನೀನು. ಅದರಿಂದಲೇ ಬೇಕಾದ ವರವನ್ನ ಕೇಳಲು ನಿನ್ನನ್ನು ಕುರಿತು ಇಷ್ಟು ವರ್ಷ ತಪಸ್ಸು ಮಾಡಿದ್ದು. ಸರಿ, ಕೇಳು. ನಿನಗೇನು ವರ ಬೇಕು? ಖಂಡಿತ ನಾನು ಅದನ್ನು ಈಡೇರಿಸುತ್ತೇನೆ. ಗೌರಿಶಂಕರ, ನಾನು ನಿನ್ನಲ್ಲಿ ಕೇಳುವುದು ಒಂದೇ ಒಂದು ವರವನ್ನು. ಅದೇನೆಂದರೆ ಅದೇನೆಂದು ಹೇಳು ಅಸುರಾಗ್ರಣಿ. ಸಂಕೋಚವೇಕೆ? ಪರಮೇಶ್ವರ, ನಾನು ಯಾರ ತಲೆಯ ಮೇಲೆ ಕೈಯನ್ನು ಇಡುತ್ತೇನೆಯೋ ಅವರು ಯಾರಾದರೂ ಸರಿ, ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮಾನವ ಯಾರೇ ಆಗಲಿ, ನಾನು ಕೈ ಇಟ್ಟೊಡನೆ ಅವರು ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗಬೇಕು. ಇಷ್ಟೇ ನಾನು ನಿನ್ನಲ್ಲಿ ಕೇಳುವವರ. ಇದನ್ನು ದಯಮಾಡಿ ಕರುಣಿಸು ಕೃಪಾನಿಧಿ. ತಥಾಸ್ತು. ನೀನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗುತ್ತಾರೆ. ನೀನು ಭಸ್ಮಾಸುರನೆಂದು ಖ್ಯಾತನಾದ. ಆಹಾ ಆಹಾ, ಭಸ್ಮಾಸುರ, ನಾನು ಭಸ್ಮಾಸುರ. ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರು ಅವರು ಭಸ್ಮ. ನಾನು ಭಸ್ಮಾಸುರ. ಭಸ್ಮಾಸುರ, ನಾನು ಭಸ್ಮಾಸುರ. ನಾನು
ಏಕೆ ಭಸ್ಮಾಸುರ, ಏಕೆ ನನ್ನನ್ನು ಹಾಗೆ ನೋಡುತ್ತಿರುವೆ? ಪರಮೇಶ್ವರ, ನನ್ನ ಇನ್ನೊಂದು ಕೋರಿಕೆಯನ್ನು ನೀನು ಈಡೇರಿಸಬೇಕು. ಇನ್ನೊಂದು ಕೋರಿಕೆ? ಏನದು? ಇನ್ನೊಂದು ಕೋರಿಕೆ ಏನು ಗುರುಗಳೇ? ಆ ಭಸ್ಮಾಸುರ ಏನು ಕೇಳಬೇಕೆಂದುಕೊಂಡಿರಬಹುದೆಂದು ನೀವು ಸುಲಭವಾಗಿ ಊಹೆ ಮಾಡಬಹುದು. ಅವನು ಯಾವ ಇಷ್ಟ ದೈವದಿಂದ ವರ ಪಡೆದನೋ ಅದೇ ದೈವಕ್ಕೆ ಕೇಡು ಮಾಡಲು ಆಲೋಚಿಸಿರುತ್ತಾನೆ ಅಲ್ಲವೇ? ಅಂದರೆ ಭಸ್ಮಾಸುರ ವರ ನೀಡಿದ ಪರಶಿವನಿಗೆ ಕೇಡು ಬಯಸಿದನಲ್ಲವೇ ಗುರುದೇವ? ಹೌದು ಶಿಷ್ಯರೇ, ಆ ಭಸ್ಮಾಸುರನ ಅಸುರ ಗುಣ ವರ ಪಡೆದ ನಂತರ ತಾನಾಗೇ ಕಾಣಿಸಿಕೊಂಡಿತು. ಶಿವ ಕೊಟ್ಟ ವರವನ್ನು ಶಿವನ ಮೇಲೇ ಪ್ರಯೋಗಿಸಲು ಮುಂದಾದ. ಪರಮೇಶ್ವರ, ನನ್ನ ಇನ್ನೊಂದು ಕೋರಿಕೆ ಏನೆಂದರೆ, ನೀನು ನನಗೆ ಕೊಟ್ಟಿರುವ ವರವನ್ನು ಮುಂದೆ ಹೇಳು. ನಾನು ಕೊಟ್ಟಿರುವ ವರವನ್ನು? ದೇವ, ನೀನು ನನಗೆ ಕೊಟ್ಟಿರುವ ವರವನ್ನು ನಾನು ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ. ಭಸ್ಮಾಸುರ, ನೀನೇನು ಹೇಳುತ್ತಿರುವೆ? ನನ್ನಿಂದ ಪಡೆದ ವರವನ್ನು ನನ್ನ ಮೇಲೆ ಪ್ರಯೋಗಿಸುತ್ತೀಯಾ? ಹೌದು ಶಂಕರ, ನೀನು ಕೊಟ್ಟಿರುವ ವರವನ್ನು ನಿನ್ನ ಮೇಲೆ ಪ್ರಯೋಗಿಸಿ ಅದರ ಫಲವನ್ನು ಕಾಣಬಯಸುತ್ತೇನೆ. ಬೇಡ ಭಸ್ಮಾಸುರ. ಅದೆಲ್ಲ ಆಗುವುದಿಲ್ಲ ಪರಮೇಶ್ವರ. ನಾನು ನನಗಿಷ್ಟ ಬಂದವರ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಬಹುದೆಂದು ನೀನು ವರ ಕೊಟ್ಟ ಮೇಲೆ ಮುಗಿಯಿತು. ನಾನು ನನ್ನ ಇಷ್ಟದಂತೆ ಈಗ ನಿನ್ನ ತಲೆಯ ಮೇಲೆ ಕೈ ಇಡಬಹುದು. ಎಲ್ಲವೋ ದುಷ್ಟ, ನನ್ನನ್ನು ಕುರಿತು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿ ನನ್ನಿಂದ ವರ ಪಡೆದು ಈಗ ನನಗೇ ಕೇಡು ಮಾಡಲು ನೋಡುತ್ತಿರುವೆಯಾ? ಅದರ ಪರಿಣಾಮ ಏನಾಗಬಹುದೆಂದು ಯೋಚಿಸಿರುವೆಯಾ? ಯೋಚಿಸಿದ್ದೇನೆ ಮಹಾದೇವ, ಯೋಚಿಸಿದ್ದೇನೆ. ನೀನು ಕೊಟ್ಟಿರುವ ವರವನ್ನ ನಿನ್ನ ಮೇಲೆ ಪ್ರಯೋಗಿಸಿ ನಿನ್ನನ್ನು ಭಸ್ಮ ಮಾಡಿದ ಭಸ್ಮಾಸುರನೆಂದು ಲೋಕವಿಖ್ಯಾತನಾಗುತ್ತೇನೆ. ಈಗ ನಿನ್ನ ತಲೆಯ ಮೇಲೆ ಕೈ ಇಡುತ್ತೇನೆ. ಮೂರ್ಖ ರಾಕ್ಷಸ, ನಾನು ನಿನ್ನ ಕೈಗೆ ಸಿಕ್ಕರಲ್ಲವೇ ನೀನು ನನ್ನ ತಲೆಯ ಮೇಲೆ ಕೈ ಇಡುವುದು? ಇದೋ ಈಗಲೇ ನಾನು ಇಲ್ಲಿಂದ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡುವುದಿಲ್ಲ ಪರಮೇಶ್ವರ. ನೀನು ತ್ರಿಲೋಕಗಳಲ್ಲಿ ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡದೆ ಹಿಂಬಾಲಿಸಿಕೊಂಡು ಬರುತ್ತೇನೆ. ನನ್ನನ್ನು ಹಿಂಬಾಲಿಸಿ ಬರುತ್ತೀಯಾ? ಬಾ ಬಾ ದುಷ್ಟ, ಬಾ. ಮುಂದೆ ನಿನ್ನ ಗತಿ ಏನಾಗುವುದೆಂದು ತಿಳಿಯದ ಮೂಢ, ಬಾ. ಏ ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ಎಲ್ಲಿಗೆ ಹೋಗುವೆ? ನೀನು ಎಲ್ಲಿ ಹೋದರೂ ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತೇನೆ. ಶಿಷ್ಯರೇ, ಹೀಗೆ ಆ ದುಷ್ಟ ಭಸ್ಮಾಸುರ ಪರಶಿವನನ್ನು ಬೆನ್ನತ್ತಿ ಹೊರಟೇ ಬಿಟ್ಟ. ಶಿವ ಆಕಾಶ, ಪಾತಾಳ, ಭೂಮಿ ಎಲ್ಲಿಗೆ ಹೋಗಲಿ ಭಸ್ಮಾಸುರ ಅವನನ್ನು ಹಿಂಬಾಲಿಸುತ್ತಲೇ ಸಾಗಿದ. ಆದರೆ ಪರಶಿವ ಅವನ ಕೈಗೆ ಸಿಗಲಿಲ್ಲ. ಭಸ್ಮಾಸುರ ಬಿಡಲಿಲ್ಲ. ಗುರುಗಳೇ, ಪರಶಿವ ಒಲಿದರೆ ಎಷ್ಟು ಸೌಮ್ಯವೋ, ಕರುಣಾಪೂರ್ಣನೋ, ಕೆರಳಿದರೆ ಪ್ರಳಯ ರುದ್ರನೆಂದು ಹೇಳುತ್ತಾರಲ್ಲ. ತನ್ನಿಂದ ಹೊರಪಡೆದು ತನಗೇ ಕೇಡು ಮಾಡಲು ಮುಂದಾದ ಆ ಅಸುರನನ್ನು ಶಿವ ಆಗಲೇ ಏಕೆ ಸುಟ್ಟು ಭಸ್ಮ ಮಾಡಲಿಲ್ಲ? ಶಿಷ್ಯರೇ, ಶಿವ ತನ್ನ ಪಾಲನೇತ್ರವನ್ನು ತೆರೆದಿದ್ದರೆ ಖಂಡಿತ ಆ ಅಸುರ ಅಲ್ಲೇ ಬೂದಿಯಾಗುತ್ತಿದ್ದ. ಅಥವಾ ಆ ಅಸುರನ ಕಣ್ಣಿಗೆ ಕಾಣದಂತೆ ಶಿವ ಅದೃಶ್ಯನಾಗಬಹುದಿತ್ತು. ಆದರೆ ಆ ಅಸುರನ ದುಷ್ಟತನಕ್ಕೆ ತಾನೇ ಬಲಿಯಾಗಬೇಕಾಗಿತ್ತು. ಲೋಕಕ್ಕೆ ಅದೊಂದು ಪಾಠವಾಗಬೇಕಾಗಿತ್ತು. ಅಲ್ಲದೆ ಭಸ್ಮಾಸುರನ ವಿನಾಶಕ್ಕೆ ಶ್ರೀಹರಿಯೇ ಬರಬೇಕಾಗಿತ್ತು. ಅದರಂತೆ ಶ್ರೀಹರಿ ಶಿವನ ಮುಂದೆ ಕಾಣಿಸಿಕೊಂಡ. ಶಿವ, ನಿಲ್ಲು! ಶಿವ, ನಿಲ್ಲು! ಶಿವ, ನಿಲ್ಲು! ಶಿವ, ಶಂಕರ, ನಿಲ್ಲು! ನಿಲ್ಲು ಶಂಕರ, ನಿಲ್ಲು! ಶಂಕರ, ನಿಲ್ಲು! ಶಂಕರ, ನಿಲ್ಲು! ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ.
ಶಂಕರ ನಿಲ್ಲು, ಶಂಕರ ನಿಲ್ಲು. ಶಂಕರ ನಿಲ್ಲು, ನಿಲ್ಲು ಶಂಕರ ನಿಲ್ಲು. ಶಂಕರ ಪ್ರಿಯ ಶಂಕರ ನಿಲ್ಲು. ಇನ್ನು ಆ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಬಂದದ್ದು ಸಾಕು. ಇನ್ನು ಅವನಿಗೆ ಅಂತ್ಯಕಾಲ ಬಂದಿತೆಂದೇ ತಿಳಿ. ಲಕ್ಷ್ಮೀರಮಣ, ನಾರಾಯಣ, ಆ ದುಷ್ಟ ಅಸುರ ತಾನು ಪಡೆದ ವರದಿಂದ ಬೇರೆಯವರನ್ನು ನಾಶ ಮಾಡುವ ಮೊದಲು ತಾನೇ ನಾಶವಾಗುತ್ತಾನೆ ಎನ್ನುವುದು ನಿನ್ನಿಂದ ಲೋಕಕ್ಕೆ ತಿಳಿಯಲಿ. ತ್ರಿಮೂರ್ತಿಗಳಿಂದ ಬೇಕಾದ ವರವನ್ನು ಪಡೆದು ತ್ರಿಮೂರ್ತಿಗಳನ್ನೇ ಮೀರಿ ಲೋಕಕಂಟಕರಾಗುವುದು ಎಂದಿಗೂ ಸಾಧ್ಯವಿಲ್ಲವೆಂದು ಲೋಕವೇ ಅರಿತುಕೊಳ್ಳಲಿ. ಖಂಡಿತ ಲೋಕ ಅರಿತುಕೊಳ್ಳುತ್ತದೆ ಕೈಲಾಸಪತಿ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ಹಾಗೆ ಆಗಲಿ ಶ್ರೀಹರಿ. ಶಂಕರ ನಿಲ್ಲು, ಶಂಕರ ನಿಲ್ಲು. ಶಂಕರ, ಮಹಾದೇವ, ಎಲ್ಲಿ ಹೋದೆ? ಈ ಕಡೆ ಬಂದೆ ಎಂದು ನನಗೆ ಗೊತ್ತಿದೆ. ನೀನೆಲ್ಲಿ ಅಡಗಿರುವೆ? ನನ್ನೆದುರು ಬಾ. ನೀನು ಎಲ್ಲೇ ಅಡಗಿದ್ದರು ನಾನು ನಿನ್ನನ್ನು ಬಿಡುವುದಿಲ್ಲ. ಬಾ ಪರಮೇಶ್ವರ, ಬಾ. ನೀನು ನಿಜವಾದ ದೇವನೇ ಆಗಿದ್ದರೆ ಧೈರ್ಯವಾಗಿ ನನ್ನ ಮುಂದೆ ಬಾ ಶಂಕರ. ಶಿಷ್ಯರೇ, ಅಸುರ ಬುದ್ಧಿ ಮೊದಲೇ ತಾಮಸ ಪ್ರಧಾನವಾದದ್ದು. ಸುರಸುಂದರಿಯಂಥ ಮೋಹಿನಿಯನ್ನು ಕಂಡ ಕೂಡಲೇ ಆ ಮೂರ್ಖ ರಾಕ್ಷಸ ತಾನು ಅಂದುಕೊಂಡ ಕಾರ್ಯವನ್ನೇ ಮರೆತು ಬಿಟ್ಟ. ಪರಮೇಶ್ವರನನ್ನೂ ಮರೆತು ಬಿಟ್ಟ. ಮಹಾವಿಷ್ಣುವಿನ ಮನಮೋಹಕ ಮೋಹಿನಿಯ ರೂಪಕ್ಕೆ ಸಂಪೂರ್ಣ ಮರುಳಾದ. ಜಗತ್ತಿನ ಬೇರೆ ಯಾವುದೂ ಕಾಣದಷ್ಟು ಅವನು ಅವಳ ಮೇಲೆ ಮೋಹಪರವಶನಾದ. ಗುರುದೇವ, ವಿಷ್ಣು ಮಹಾಮಹಿಮಾವಂತ. ತನ್ನ ಅಪರಿಮಿತವಾದ ಶಕ್ತಿಯನ್ನು ಬಳಸಿ ಆ ರಾಕ್ಷಸನನ್ನು ನಾಶ ಮಾಡದೆ ಈ ಮೋಹಿನಿಯ ರೂಪ ತಾಳುವುದು ಏಕೆ ಬೇಕಾಗಿತ್ತು? ನಿಜ ಶಿಷ್ಯರೇ, ಹರಿಗಾಗಲಿ ಹರನಿಗಾಗಲಿ ಅದು ಕ್ಷಣ ಮಾತ್ರದ ಕೆಲಸ. ಆದರೆ ದುಷ್ಟತನದ ಫಲ ವಿನಾಶವೇ ಎಂದು ಲೋಕಕ್ಕೆ ತಿಳಿಸಲು
ಅವರು ಈ ನಾಟಕವನ್ನು ಆಡುತ್ತಾರೆ. ದುಷ್ಟರನ್ನು ಗರ್ವದಿಂದ ಮೆರೆಯಲು ಅವಕಾಶ ಕೊಟ್ಟು ಅವರು ತಮ್ಮ ದುಷ್ಟತನ, ದರ್ಪ, ಅಹಂಕಾರಗಳಿಂದಲೇ ನಾಶವಾಗುವಂತೆ ಮಾಡುತ್ತಾರೆ. ತಮ್ಮ ಶಕ್ತಿ, ಯುಕ್ತಿ, ಅಟ್ಟಹಾಸಗಳಿಂದ ಲೋಕದಲ್ಲಿ ತಮಗೆ ಯಾರೂ ಸಮರಿಲ್ಲ ಎಂದು ಬೀಗಿದ ನೀಚರು ದೈವ ಶಕ್ತಿಯ ಮುಂದೆ ತೃಣಕ್ಕಿಂತ ಕಡೆಯಾಗಿ ಧ್ವಂಸವಾಗುತ್ತಾರೆ. ನಿಜ ಗುರುಗಳೇ, ತಾಮಸ ರಾಕ್ಷಸನಾದ ಭಸ್ಮಾಸುರ ತನ್ನ ಕೆಲಸವನ್ನು ಮರೆತು ಮೋಹಿನಿಗೆ ಮರಳಾದುದರಲ್ಲಿ ಆಶ್ಚರ್ಯವೇನಿದೆ? ಅವಿವೇಕಿಯಾದ ಭಸ್ಮಾಸುರ ಮೋಹಿನಿಯನ್ನು ಕಂಡು ಮೋಹ ಪರವಶಗೊಂಡು ಅವಳನ್ನು ಒಲಿಸಿಕೊಳ್ಳುವ ಭ್ರಮೆಯಿಂದ ಅವಳು ಹೇಳಿದಂತೆ ಕೇಳತೊಡಗಿದ. ಸುಂದರಿ, ಸುರಸುಂದರಿ, ಲೋಕೋತ್ತರ ಸುಂದರಿ, ನನ್ನ ಚಿತ್ತಾಪಹಾರಿ, ಮನೋಹರಿ, ನೀನು ಯಾರು? ನಾನು ಯಾರಾದರೆ ನಿನಗೇನು? ಸುಂದರಿ, ನಾನು ಯಾರೆಂದು ತಿಳಿದಿರುವೆ. ನಾನು ಜಗದೇಕ ವೀರ, ಮಹಾಬಲವಂತ. ನೀನು ತ್ರಿಲೋಕ ಸುಂದರಿ. ನಿನ್ನಂತಹ ಸುಂದರಿಯನ್ನು ನನ್ನಂತಹ ಮಹಾಬಲವಂತನೇ ವರಿಸಬೇಕು. ಬಾ ಸುಂದರಿ, ನನ್ನ ವಶರಾಗು. ನೀನು ಕೇಳಿದ್ದನ್ನು ಕೊಡುತ್ತೇನೆ. ಲೋಕವನ್ನೇ ಜಯಿಸಿ ನಿನ್ನ ಪಾದಗಳ ಮೇಲಿಡುತ್ತೇನೆ. ಹೌದೇ? ಅಷ್ಟೊಂದು ಮೋಹವೇ? ಮಹಾವೀರ, ನೀನು ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಲೋಕಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಪ್ರಿಯಕರನಾಗುವವನು ನನಗೆ ಸಂತೋಷ ನೀಡುವವನಾಗಬೇಕು. ಸುಂದರಿ, ನಿನಗೆ ಸಂತೋಷ ಕೊಡುವ ಅವಕಾಶ ದೊರೆತರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಏನಿದೆ? ಹೇಳು ಸುಂದರಿ, ನಿನ್ನ ಸಂತೋಷಕ್ಕಾಗಿ ನಾನೇನು ಮಾಡಬೇಕು? ಇಂದ್ರನ ಅಮರಾವತಿಯಲ್ಲಿ ನಿನ್ನನ್ನು ಮೆರೆಸಲೇ? ಕುಬೇರನ ಸಂಪತ್ತಿನಲ್ಲಿ ನಿನ್ನನ್ನು ಮುಳುಗಿಸಲೇ? ಅಷ್ಟ ದಿಕ್ಪಾಲಕರನ್ನು ನಿನ್ನ ಅಡಿಯಾಳುಗಳನ್ನಾಗಿ ಮಾಡಲೇ? ನಿನ್ನನ್ನು ಪುಷ್ಪಕ ವಿಮಾನದಲ್ಲಿ ಕುಡಿಸಿಕೊಂಡು ಸಪ್ತ ದ್ವೀಪಗಳನ್ನು ಸುತ್ತಲೇ? ಹೇಳು ಸುಂದರಿ, ಹೇಳು. ನಿನ್ನ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಹೇಳು. ಆಹಾ, ರಸಿಕನೆಂದರೆ ನೀನೇ. ವೀರ, ನನಗೆ ನರ್ತಿಸುವುದೆಂದರೆ ಬಹಳ ಪ್ರಿಯ. ನನ್ನ ಪ್ರಿಯಕರನಾಗುವವನು ನನಗೆ ಸಮನಾಗಿ ನರ್ತಿಸಿ ಬಿಟ್ಟರೆ ಸಾಕು. ನಾನವನ ದಾಸಾನುದಾಸಿಯಾಗಿ ಬಿಡುತ್ತೇನೆ. ಇಷ್ಟೇನೆ? ನಾನು ನಿನಗೆ ಸರಿ ಸಮಾನನಾಗಿ ನರ್ತಿಸಬೇಕು? 64 ವಿದ್ಯೆಗಳಲ್ಲೂ ನಿಪುಣನಾದ ನನಗೆ ನರ್ತಿಸುವುದೆಂದರೆ ಇಷ್ಟವೇ? ಮಹಾವೀರ, ನಾನು ಯಾವ ಭಾವಭಂಗಿಗಳನ್ನು ತೋರಿ ನರ್ತಿಸುತ್ತೇನೋ ನೀನು ಅದರಂತೆ ಅನುಕರಿಸಿ ನರ್ತಿಸಿದರೆ ಸಾಕು. ಓಹೋ, ಆಗಬಹುದು. ನೀನೇ ನನ್ನ ನರ್ತನವನ್ನು ನೋಡಿ ಬೆಕ್ಕಸ ಬೆರಗಾಗುತ್ತೀಯ. ಹಾಗಾದರೆ ನರ್ತನವನ್ನು ಆರಂಭಿಸಲೇ? ಓಹೋ, ಆರಂಭಿಸಬಹುದು. ಶಿಷ್ಯರೇ, ನೋಡಿದಿರಲ್ಲ, ಎಷ್ಟೇ ಬಲವಿದ್ದರೂ ಆ ದೇವನ ವರವನ್ನು ಸದುಪಯೋಗಪಡಿಸಿಕೊಳ್ಳುವ ವಿವೇಕವಿಲ್ಲದ ಉದ್ದಟ ಅಸುರನು ಮಹಾವಿಷ್ಣುವಿನ ಲೋಕೋತ್ತರವಾದ ಮೋಹಿನಿಯ ರೂಪಕ್ಕೆ ಮರುಳಾದ. ಅವಳನ್ನು ಒಲಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧನಾದ. ಮಹಾವಿಷ್ಣುವಿನ ಮಹಾ ಅವತಾರಗಳ ನಡುವೆ ಈ ಅವತಾರವು ಸ್ವಾರಸ್ಯವಾಗಿದೆ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ನರ್ತನದ ಮೂಲಕವೇ ಆ ಭಸ್ಮಾಸುರನನ್ನು ಭಸ್ಮ ಮಾಡಲು ಶ್ರೀಹರಿಯು ಸಂಕಲ್ಪ ಮಾಡಿದನಲ್ಲವೇ? ಹೌದು, ಅದೇ ಮಹಾವಿಷ್ಣುವಿನ ಮನೋಹರವಾದ ಲೀಲೆ. ದುಷ್ಟನನ್ನು ಅವನ ಅವಿವೇಕ ಮತ್ತು ಅಜ್ಞಾನಗಳ ಮೂಲಕವೇ ಕೊಲ್ಲಬಹುದೆಂದು ಶ್ರೀಹರಿ ಲೋಕಕ್ಕೇ ತೋರಿಸಿಕೊಟ್ಟ. ಭಸ್ಮಾಸುರನ ಸಂಹಾರಕ್ಕಾಗಿ ಮೋಹಿನಿ ನರ್ತನವನ್ನು ಆರಂಭಿಸಿದಳು. ಭಸ್ಮಾಸುರ ಮೋಹಿನಿಯ ಮೇಲಿನ ಮೋಹದಿಂದ ಅವಳನ್ನು ಅನುಸರಿಸಿ ನರ್ತನ ಮಾಡತೊಡಗಿದ.
ಶಿಷ್ಯರೇ, ಶ್ರೀಮನ್ನಾರಾಯಣನ ಮಹಿಮೆಯನ್ನು ನೋಡಿದಿರಲ್ಲ. ಒಂದು ಕಡೆ ಬಾಲಕನಾದ ಧ್ರುವನ ತಪಸ್ಸಿಗೆ ಭಕ್ತಿಗೆ ಮೆಚ್ಚಿ ಅವನಿಗೆ ಮಹೋನ್ನತವಾದ ಧ್ರುವ ಪದವಿಯನ್ನೇ ನೀಡಿದ. ಇನ್ನೊಂದು ಕಡೆ ವರದಿಂದ ಗರ್ವಿಸಿ ತನಗೆ ವರ ಕೊಟ್ಟ ಪರಮೇಶ್ವರನನ್ನೇ ಭಸ್ಮ ಮಾಡಲು ಹೋದ ಭಸ್ಮಾಸುರನನ್ನು ಮೋಹಿನಿಯ ರೂಪ ತಾಳಿ ಅವನನ್ನು ನಾಶ ಮಾಡಿ ಲೋಕ ಕಲ್ಯಾಣ ಮಾಡಿದ. ಹೀಗೆ ಶ್ರೀಮನ್ನಾರಾಯಣ ನಿರಂತರವಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಮೂಲಕ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ. ಶ್ರೀಹರಿಯ ಲೀಲೆಗಳು ಮಹಿಮೆಗಳಿಗೆ ಕೊನೆ ಮೊದಲೇ ಇಲ್ಲ. ಗುರುಗಳೇ, ಧ್ರುವನಿಗೇನೋ ಶ್ರೀಹರಿಯ ಅನುಗ್ರಹವಾಯಿತು. ಆಮೇಲೇನಾಯಿತು? ಅವನು ಅರಮನೆಗೆ ಮರಳಿದನೆ. ಅವನ ತಾಯಿ ಸಂತೋಷಪಟ್ಟಳೆ. ಅದರಲ್ಲಿ ಸಂದೇಹವೇನು? ತನ್ನ ದೃಢ ಭಕ್ತಿಯಿಂದ, ನಾರದರ ಮಾರ್ಗದರ್ಶನದಿಂದ, ತಾಯಿ ಸುನೀತಿಯ ಆಶೀರ್ವಾದದಿಂದ ಧ್ರುವ ನಾರಾಯಣನ ಅನುಗ್ರಹಕ್ಕೆ ಪಾತ್ರನಾಗಿ ಕೃತಕೃತ್ಯನಾದ. ಮರಳಿ ತನ್ನ ಅರಮನೆಗೆ ಹಿಂದಿರುಗಿದ. ಸುನೀತಿಯೊಂದಿಗೆ ಉತ್ಥಾನಪಾದ ರಾಜನು ಮಗನನ್ನು ಕಂಡು ಸಂತೋಷಪಟ್ಟಿರಬೇಕು. ಹೌದು, ಅವರು ಬಹಳ ಸಂತೋಷಪಟ್ಟರು. ಮುಂದೆ ಸೂಕ್ತ ಸಮಯದಲ್ಲಿ ಉತ್ಥಾನಪಾದ ರಾಜ ತನ್ನ ಮಗನಾದ ಧ್ರುವನಿಗೆ ಪಟ್ಟ ಕಟ್ಟಿ ತಾನು ವಾನಪ್ರಸ್ಥಕ್ಕೆ ತೆರಳಿದ. ಆದರೆ ಗುರುಗಳೇ, ಧ್ರುವನ ಸೋದರನಾದ ಉತ್ತಮ, ಅವನು ಕಾಡಿಗೆ ಹೋಗಲು ಕಾರಣಳಾದ ಚಿಕ್ಕಮ್ಮ ಸುರುಚಿ, ಅವರ ಕತೆ ಏನಾಯಿತು? ಅವರ ಕತೆ ಏನಾಗುವುದೆಂದು ಶ್ರೀಹರಿ ಮೊದಲೇ ತಿಳಿಸಿದ್ದ. ಅದರಂತೆ ಉತ್ತಮ ಬೇಟೆಗಾಗಿ ಕಾಡಿಗೆ ಹೋದಾಗ ಯಕ್ಷನೊಬ್ಬನಿಗೆ ಬಲಿಯಾದ. ಸುರುಚಿ ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋದಳು. ಅಲ್ಲಿ ಅವಳು ಕಾಳ್ಗಿಚ್ಚಿಗೆ ಬಲಿಯಾದಳು. ಹೀಗೆ ತಾಯಿ ಮಗನ ದುರಂತ ಅಂತ್ಯವಾಯಿತು. ಎಂಥ ವಿಪರ್ಯಾಸ! ಸುರುಚಿ ಎಷ್ಟು ಅಹಂಕಾರದಿಂದ ಮೆರೆದಳು. ತನ್ನ ಮಗನ ಮೇಲಿನ ಮೋಹದಿಂದ ಧ್ರುವನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕೂಡದಂತೆ ತಡೆದಳು. ಆದರೆ ಕಡೆಗೇನಾಯಿತು? ಅವಳು ಮತ್ತು ಅವಳ ಮಗ ದುರಂತ ಅಂತ್ಯವನ್ನು ಕಂಡರು. ಕಡೆಗೆ ಅವಳು ಸಾಧಿಸಿದ್ದೇನು? ಸಾಧಿಸಿದ್ದು ಕೇವಲ ಗಂಡನ ತಿರಸ್ಕಾರ, ಅನ್ಯರ ಅಗೌರವ, ನೋವು, ಪಶ್ಚಾತ್ತಾಪ, ಕಡೆಗೆ ಸಾವು. ದುಷ್ಟತನಕ್ಕೆ ಉಳಿವಿಲ್ಲ ಎಂಬುದು ಅವಳು ಬದುಕಿರುವಾಗಲೇ ಅರಿತುಕೊಳ್ಳುವಂತಾಯಿತು. ಯಾವ ಮಗನಿಗಾಗಿ ಸುನೀತಿಯ ಮಗನನ್ನು ದ್ವೇಷಿಸುತ್ತಿದ್ದಳೋ ಅದೇ ಮಗ ಅಲ್ಪಾಯುವಾಗಿ ಅರಣ್ಯದಲ್ಲಿ ಸತ್ತ. ಆದರೆ ಧ್ರುವ ಇವಳ ಕೆಟ್ಟತನದ ಕಾರಣದಿಂದ ಕಾಡಿಗೆ ಹೋಗಿ ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪಾತ್ರನಾದ. ತಂದೆಯ ಪ್ರೀತಿಗೆ, ಉನ್ನತ ಕೀರ್ತಿಗೆ ಭಾಜನನಾದ. ಆದರೆ ಗುರುಗಳೇ, ಕೆಲವು ಸಲ ಉತ್ತಮರಾದವರೂ ಕೂಡ ಶಾಪಕ್ಕೆ ಗುರಿಯಾಗಿ ಕಷ್ಟ ಜನ್ಮಗಳನ್ನು ಹೊಂದಿ ಸಂಕಟ ಪಡುತ್ತಾರಲ್ಲವೇ? ಅಂತಹ ಉದಾಹರಣೆಗಳೂ ಇವೆ. ಅಂಥ ಉತ್ತಮರು ಕಷ್ಟ ಜನ್ಮ ಹೊಂದಿದ್ದರೂ ಆರ್ತತ್ರಾಣ ಪರಾಯಣನಾದ ನಾರಾಯಣನು ಅವರನ್ನು ಅನುಗ್ರಹಿಸುತ್ತಾನೆ. ಅವರು ಕೆಟ್ಟ ಜನ್ಮದಿಂದ ಮುಕ್ತರಾಗುವಂತೆ ಮಾಡುತ್ತಾನೆ. ಗುರುಗಳೇ, ಮೊದಲು ಉತ್ತಮರಾಗಿದ್ದು ಕಾರಣಾಂತರಗಳಿಂದ ಶಾಪ ಪಡೆದು ಪ್ರಾಣಿ ಜನ್ಮವನ್ನು ತಾಳಿದ, ಶ್ರೀಹರಿಯಿಂದ ಉತ್ತಮ ಜನ್ಮವನ್ನು ಪಡೆದ ಯಾವುದಾದರೂ ಒಂದು ಕತೆ ಹೇಳಿ ಗುರುಗಳೇ. ಸರಿ, ಹೇಳುತ್ತೇನೆ. ಈಗ ನಿಮಗೆ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳುತ್ತೇನೆ. ಗಜೇಂದ್ರ ಮೋಕ್ಷ? ಹೌದು, ಗಜೇಂದ್ರ ಮೋಕ್ಷ. ಮೊಸಳೆಯೊಂದು ಕಾಲುಗಳನ್ನು ಹಿಡಿದು ಬಲವಾಗಿ ಎಳೆಯುತ್ತಾ ಅಪಾರ ನೋವಿಗೆ ಗುರಿಯಾದ ಗಜೇಂದ್ರ ಆ ಮೊಸಳೆಯ ಬಾಯಿಂದ ಪಾರಾದ ಕಥೆಯೇ ಗಜೇಂದ್ರ ಮೋಕ್ಷ. ಶ್ರೀಹರಿಯ ದಯಾಗುಣಕ್ಕೆ ಅದು ಒಂದು ಉತ್ತಮ ಉದಾಹರಣೆ. ಗುರುಗಳೇ, ಆ ಗಜೇಂದ್ರ ಯಾರು? ಆ ಮೊಸಳೆ ಎಲ್ಲಿತ್ತು? ಆ ಮೊಸಳೆಯ ಬಾಯಿಗೆ ಗಜೇಂದ್ರ ಹೇಗೆ ಸಿಕ್ಕಿಕೊಂಡಿತು? ಹೇಗೆ ಪಾರಾಯಿತು? ದಯಮಾಡಿ ತಿಳಿಸಿ. ಖಂಡಿತ ತಿಳಿಸುತ್ತೇನೆ. ಪ್ರಿಯ ಶಿಷ್ಯರೇ, ಹೀಗೆ ಆ ಮದೋನ್ಮತ್ತ ಮದಗಜ ಸರೋವರದಲ್ಲಿ ನೀರು ಕುಡಿದು ತನ್ನ ಮನ ಬಂದಂತೆ ಜಲಕ್ರೀಡೆಯಾಡತೊಡಗಿತು. ಅದು ಎಷ್ಟು ಆನಂದದಿಂದ ಇತ್ತೆಂದರೆ ಕೆಲವೇ ಕ್ಷಣಗಳಲ್ಲಿ ತಾನು ಎಂತಹ ಮಹಾ ವಿಪತ್ತಿಗೆ ಸಿಲುಕುವೆನೆಂಬ ಪರಿವೆಯೂ ಇರಲಿಲ್ಲ. ಅದೇ ಸರೋವರದಲ್ಲಿ ಮೊಸಳೆಯು ಮದಗಜದ ಕಾಲನ್ನು ಹಿಡಿಯಿತೆ? ಹೌದು, ಅದಕ್ಕೆ ಕಾರಣವೂ ಇದೆ. ಆ ಸರೋವರದಲ್ಲಿ ವಿಹರಿಸಲು ಬರುತ್ತಿದ್ದ ಆನೆಗಳು ಮೊಸಳೆಗಳನ್ನು ತಮ್ಮ ಭಾರವಾದ ಕಾಲುಗಳಿಂದ ತುಳಿದು ಬಿಡುತ್ತಿದ್ದವು.
ಆ ಕಾರಣದಿಂದಲೇ ಮೊಸಳೆಗಳಿಗೆ ಆನೆಗಳ ಮೇಲೆ ಆಕ್ರೋಶವಿತ್ತು. ಈಗ ಮತ್ತೆ ಆನೆಯೊಂದು ಮನ ಬಂದಂತೆ ಜಲಕ್ರೀಡೆಯಾಡುತ್ತಾ ಭಯ ಉಂಟು ಮಾಡುತ್ತಿರುವಾಗ ಸರೋವರದಲ್ಲಿದ್ದ ಒಂದು ದೊಡ್ಡ ಮೊಸಳೆಗೆ ವಿಪರೀತ ಕೋಪ ಬಂತು. ಗುರುಗಳೇ, ನಾವು ಹಿಂದೆ ಮಾತನಾಡಿದಂತೆ ಸಜ್ಜನರು ಶಾಪಗ್ರಸ್ತರಾಗಿ ಕಷ್ಟದ ಜನ್ಮವೆತ್ತುತ್ತಾರೆಂದರೆ ಆ ಆನೆಯು ಅಂಥ ಶಾಪಗ್ರಸ್ತ ಜೀವವಾಗಿತ್ತೆ? ಹೌದು ಶಿಷ್ಯರೇ, ಅದು ಆನೆಯಾಗಿ ಹುಟ್ಟುವುದಕ್ಕೆ ಮಹರ್ಷಿಯೊಬ್ಬರ ಶಾಪವೇ ಕಾರಣ. ಗುರುಗಳೇ, ಶಾಪ ಕೊಟ್ಟ ಆ ಮಹರ್ಷಿ ಯಾರು? ಶಾಪ ಕೊಡಲು ಕಾರಣವೇನು? ಹಾಗೆ ಶಾಪ ಪಡೆದು ಆನೆಯ ಜನ್ಮ ತಾಳಿದವರು ಯಾರು? ದಯಮಾಡಿ ತಿಳಿಸಿ. ತಿಳಿಸುತ್ತೇನೆ ಶಿಷ್ಯರೇ, ಖಂಡಿತ ತಿಳಿಸುತ್ತೇನೆ. ಆ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಪಾಂಡ್ಯ ದೇಶದ ಅಧಿಪತಿಯಾಗಿದ್ದ. ಅವನು ಮಹಾವಿಷ್ಣು ಭಕ್ತನಾಗಿದ್ದ. ಇಂದ್ರದ್ಯುಮ್ನನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಒಂದು ಸಲ ಅವನು ತನ್ನ ರಾಜ್ಯ ಸಿಂಹಾಸನವನ್ನೆಲ್ಲ ಪರಿತ್ಯಜಿಸಿ ಮಲಯ ಪರ್ವತದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದ. ಅಂದರೆ ರಾಜನಾಗಿದ್ದ ಇಂದ್ರದ್ಯುಮ್ನ ವೈರಾಗ್ಯ ತಾಳಿ ತಪಸ್ಸಿಗೆಂದು ಕಾಡು ಸೇರಿದ್ದಾನೆ. ಹೌದು, ಅವನು ಶ್ರೀಹರಿಯ ಅನುಗ್ರಹ ಪಡೆಯಬೇಕೆಂಬ ಘನ ಉದ್ದೇಶದಿಂದಲೇ ರಾಜಭೋಗಗಳನ್ನೆಲ್ಲ ತ್ಯಜಿಸಿ ಜಟಾಧಾರಿಯಾಗಿ ಕಾಷಾಯ ವಸ್ತ್ರ ಧರಿಸಿ ತಪಸ್ವಿಯಾಗಿದ್ದ. ಹೀಗಿರುವಾಗ ಒಂದು ದಿನ ಇಂದ್ರದ್ಯುಮ್ನ ಸ್ನಾನ ಮಾಡಿ ಭಗವಂತನಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ಶ್ರೀಹರಿಯನ್ನು ಆರಾಧಿಸುತ್ತಿದ್ದ. ಅದೇ ಸಮಯದಲ್ಲಿ ದೈವಯೋಗದಿಂದೆಂಬಂತೆ ಅಗಸ್ತ್ಯ ಋಷಿಗಳು ತಮ್ಮ ಶಿಷ್ಯರೊಡನೆ ಅದೇ ಆಶ್ರಮಕ್ಕೆ ಬಂದರು.